ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಚಟ್ನಿ ಮಾಡಿದ್ದೀನಿ. ಮೆಂತ್ಯ ಕಾಳಿಂದ ಮಾಡಿರೋಂತಹ ಚಟ್ನಿ ಇದು. ರೊಟ್ಟಿಗಳ ಜೊತೆ ತುಂಬ ರುಚಿಯಾಗಿರುತ್ತೆ. ಯಾವ ರೊಟ್ಟಿ ಜೊತೆ ತಿಂದರೂ ಕೂಡ ತುಂಬ ರುಚಿಯಾಗಿರುತ್ತೆ. ಇದರ ಜೊತೆ ಸ್ವಲ್ಪ ಗಟ್ಟಿ ಮೊಸರು ಅಥವಾ ತುಪ್ಪದ ಜೊತೆ ತಿಂದಾಗ ತುಂಬಾ ರುಚಿಯಾಗಿರುತ್ತೆ. ಸಾಮಾನ್ಯವಾಗಿ ಹಳ್ಳಿ ಕಡೆ ಈ ಚಟ್ನಿನ ಎಲ್ಲರ ಮನೆಯಲ್ಲೂ ಮಾಡಿಟ್ಕೊಂಡಿರ್ತಾರೆ. ಬೆಳಗಿನ ಅರ್ಜೆಂಟು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದಾಗ ಬಿಸಿ ಬಿಸಿಯಾಗಿ ಒಂದು 4 ರೊಟ್ಟಿ ಮಾಡಿಕೊಡ್ತಾರೆ. ಅದ್ರ ಜೊತೆ ಗಟ್ಟಿ ಮೊಸರು ಹಾಕ್ಕೊಂಡು ಅಥವಾ ಒಂಚೂರು ತುಪ್ಪ ಹಾಕ್ಕೊಂಡು ಈರುಳ್ಳಿ ಜೊತೆ ತಿನ್ಕೊಂಡು ಹೋಗ್ತಾ ಇರ್ತಾರೆ. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಈ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೆಂತ್ಯ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ನಾನು ಒಣಮೆಣಸಿಕಾಯಿನ ಹುರ್ಕೊಳ್ತಾ ಇದ್ದೀನಿ. ಒಂದು 2 ಹಿಡಿಯಷ್ಟು ಒಣಮೆಣಸಿಕಾಯಿ ತೊಗೊಂಡಿದ್ದೀನಿ. ಈ ಮೆಣಸಿಕಾಯಿನ ತುಂಬ ಹುರಿಯೋದೆಲ್ಲ ಏನು ಬೇಡ, ಜಸ್ಟ್ ಆ ಖಾರದ ಘಾಟ್ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಈ ಹಂತಕ್ಕೆ ಹುರ್ಕೊಂಡ್ರೆ ಸಾಕು. ನಂತರ ಒಂದು 2ರಿಂದ 3 ಎಸಳಷ್ಟು ಕರಿಬೇವನ್ನು ಸಹ ಹುರಿದಿಟ್ಕೋಬೇಕು. ಎಣ್ಣೆ ಎಲ್ಲ ಹಾಕೋದೇನು ಬೇಡ, ಡ್ರೈ ಆಗಿ ಹುರಿದಿಟ್ಕೋಬೇಕು. ಇವಾಗ ಹುರಿದಿಟ್ಕೊಂಡಂತಹ ಮೆಣಸಿಕಾಯಿನ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. 2 ಹಿಡಿ ಮೆಣಸಿನಕಾಯಿಗೆ ನಾನು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು ಹಾಕ್ತಾಯಿದ್ದೀನಿ. ಮೆಂತ್ಯಕಾಳನ್ನು ಅಷ್ಟೇ ಹುರಿಯೋದೆಲ್ಲ ಏನು ಬೇಡ, ಹಸಿಯಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಈ 3 ಹಾಕ್ಕೊಂಡು ಡ್ರೈಯಾಗಿ ನಾವು ಪುಡಿ ಮಾಡ್ಕೋಬೇಕು. ನೀರೆಲ್ಲ ಸೇರಿಸಬಾರ್ದು, ಡ್ರೈಯಾಗಿ ಫೈನಾಗಿ ಪುಡಿ ಆದರೆ ಚೆನ್ನಾಗಿರುತ್ತೆ ಚಟ್ನಿ. ಈ ಹಂತಕ್ಕೆ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹುರಿದಿಟ್ಕೊಂಡಂತಹ ಕರಿಬೇವು, ಇದ್ರ ಜೊತೆ ಸ್ವಲ್ಪನೇ ಹುಣಸೆ ಹಣ್ಣು, ಸ್ವಲ್ಪನೇ ಬೆಲ್ಲ. ಇದು ಜಸ್ಟು ರುಚಿಗೆ ಮತ್ತು ಕಹಿ ಅಂಶ ಕಡಿಮೆ ಆಗಲಿ ಅಂತ ಹಾಕ್ತಾ ಇರೋದು. ಇದನ್ನು ಹಾಕಿ ಸಹ ನಾವು ಡ್ರೈಯಾಗಿ ರುಬ್ಕೋಬೇಕು. ಮೊದಲಿಗೆ ನಾವು ನೀರು ಹಾಕಿ ರುಬ್ಬಿದಾಗ ಮೆಂತ್ಯಕಾಳಿನ ಲೋಳೆ ಅಂಶ ಎಲ್ಲ ಬಿಟ್ಕೊಂಡು ಚಟ್ನಿ ತುಂಬಾ ಕಹಿ ಆಗುತ್ತೆ. ಈ ಥರ ಪೌಡರ್ ಮಾಡಿ ರುಬ್ಕೊಳ್ಳೋದ್ರಿಂದ ಚಟ್ನಿ ತುಂಬ ಕಹಿ ಆಗಲ್ಲ. ಜೊತೆಗೆ ಒಂದು 4 ದಿನದವರೆಗೂ ಕೂಡ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಚಟ್ನಿ. ಇವಾಗ ಆ ಪೌಡರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿ ರುಬ್ಕೋಬೇಕು. ಒಂದು ವೇಳೆ ನೀರು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು 2 ರೌಂಡು ರುಬ್ಕೊಂಡ್ರೆ ಸಾಕಾಗುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಚಟ್ನಿಗೆ ಒಂದು ಒಳ್ಳೆ ಫ್ಲೇವರ್ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಮೆಂತ್ಯ ಚಟ್ನಿ ರೆಡಿಯಾಗಿದೆ. ರಾಗಿ ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ಬೇರೆ ಬೇರೆ ರೆಸಿಪಿಗಳಿಗೂ ಸಹ ಇದನ್ನು ಬಳಸ್ಕೋಬೋದು, ಚೆನ್ನಾಗಿರುತ್ತೆ. ನೀರು ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ತಟ್ಟೆ ಇಡ್ಲಿಗೂ ಸಹ ಚೆನ್ನಾಗಿರುತ್ತೆ. ನಮ್ಮನೇಲಿ ಇವತ್ತು ಬಿಳಿ ಹೋಳಿಗೆ ಜೊತೆ ಈ ಚಟ್ನಿ ಮತ್ತು ಸೀಕರಣೆ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಈ ಥರ ಬಿಳಿ ಹೋಳಿಗೆಗಾಗಲಿ ಅಥವಾ ರೊಟ್ಟಿಗಾಗಲಿ ಸ್ವಲ್ಪನೇ ಚಟ್ನಿ ಹಾಕಿ ಅದರ ಮೇಲೆ ಸ್ವಲ್ಪ ತುಪ್ಪನೋ ಮೊಸರು ಹಾಕಿ ಸೌರಿ ರೋಲ್ ಮಾಡಿಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ವೇದಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.